ಫಕ್ರು ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಫಕ್ರು, ಗುಡ್ ಮಾರ್ನಿಂಗ್ ಫಕ್ರು. ಇವತ್ತು ಜರ್ನಿ ಎಲ್ಲಿಗೆ? ಇವತ್ತು ಮಿರಾಕಲ್ ಗಾರ್ಡನ್. ದುಬೈಲಿ ಏನೇ ಮಾಡಿದ್ರು ಪ್ರಪಂಚನ ಎಲ್ಲ ಕಡೆ ಅಟ್ರಾಕ್ಟ್ ಮಾಡೋದಕ್ಕೆ ಏನು ಮಾಡಿದ್ರು ಎತ್ತರದ್ದು ದೊಡ್ಡದು ಅಂತ ಮಾಡ್ತಾರೆ. ಇವತ್ತು ಪ್ರಪಂಚದ ಅತಿ ದೊಡ್ಡ ಫ್ಲವರ್ ಗಾರ್ಡನ್. ಇಲ್ಲಿ 5 ಕೋಟಿಗೂ ಹೆಚ್ಚು ಜಾತಿ ಫ್ಲವರ್ಗಳಿದಾವಂತೆ. ಅಷ್ಟೇ ಅಲ್ಲ, ಫ್ಲವರ್ನ ಇಟ್ಟಿರೋದಲ್ಲ, ಅದನ್ನು ವಿವಿಧ ಆಕೃತಿಯಲ್ಲಿ ಡಿಸೈನ್ ಮಾಡಿ ಸಣ್ಣವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಅಟ್ರಾಕ್ಟ್ ಆಗೋ ರೀತಿ ಮಾಡಿದ್ದಾರೆ. ದುಬೈ ಮಿರಾಕಲ್ ಗಾರ್ಡನ್, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ. ಇಲ್ಲಿ ಟೆಂಪ್ರೇಚರ್ ನೋಡಿದ್ರೆ 50 ಡಿಗ್ರಿಗೆ ಹೋಗುತ್ತಂತೆ ಬೇಸಿಗೆ ಕಾಲದಲ್ಲಿ. ಮನುಷ್ಯ ಹೊರಗಡೆ ಬರೋದೇ ಕಷ್ಟ, ಸುಟ್ಟು ಹೋಗ್ಬಿಡುತ್ತಂತೆ ಕೈ ಕಾಲೆಲ್ಲ. ಅಂಥದ್ರಲ್ಲಿ ಈ ಕೋಟಿ ಹೂಗಳನ್ನ ಕಾಪಾಡಬೇಕು ಅಂದರೆ ಸಾಮಾನ್ಯನ? ಇದು ಬರೀ ಹೂಗಳನ್ನ ಕಾಪಾಡ್ಕೊಳ್ಳೋದಲ್ಲ ಬಂಧುಗಳೇ. ಇಲ್ಲಿ ನೋಡಿ, ಎಂಟ್ರಿ ಆಗಿದ ತಕ್ಷಣ ಎಷ್ಟು ಎತ್ತರ ಐತೆ ಗುರು ಇದು. ಕಡಿಮೆ ಅಂದರೆ ಒಂದು 30 ಅಡಿ ಎತ್ತರದಲ್ಲೈತೆ. ಕುದುರೆ ಮುಖದಲ್ಲೂ ಈ ಥರ ಒಂದು ಮಾಡ್ತೀರ ನೋಡಿ. ಸೂರ್ಯಕಾಂತಿನ ಇದು ನಮ್ಮ ಇಂಡಿಯಾದ? ಇಲ್ಲ, ಸೂರ್ಯಕಾಂತಿ ಹಿಂಗೆ ಬರಲ್ಲ. 5 ಕೋಟಿ ಹೂವಲ್ಲಿ ನಮ್ಮ ಸೂರ್ಯಕಾಂತಿ ನಮ್ಮ ಇಂಡಿಯಾದ ಯಾವುದಾದ್ರೂ ಒಂದು ಹೂ ಕಾಣುತ್ತಾ ಇಲ್ಲಿ? ನೋಡೋಣ. ನಮ್ಮ ಹಳ್ಳಿ ಕಡೆ ಬೇಲಿ ಪದೇಲಿ ಇದ್ದವೆಲ್ಲನೂ ಎತ್ಕೊಂಬಂದು ಇಟ್ಟವ್ರ ಏನಾದ್ರೂ? ಎಲ್ಲ ಬಣ್ಣ ಎಲ್ಲ ಇಲ್ಲಿ ನೋಡಿ. ಇಲ್ಲಿ ಕಾಫಿ ಮಗ್ಗು. ಓ ಮೈ ಗಾಡ್, ದಿಸ್ ಇಸ್ ರಿಯಲಿ ಮಿರಾಕಲಸ್. ಹೊಸ್ದಾಗಿ ಮದುವೆ ಆದವರು. ಅಯ್ಯೋ, ನಾನು ಹೊಸ್ದಾಗಿ ಮದುವೆ ಆದವರು ಒಂದು ಏನೋ ಹೇಳಕ್ಕೆ ಹೋಗ್ತಾ ಇದ್ದೆ. ಆ ತಾಯಿ ಕಿರ್ಚಾಡಿದ್ದು ನೋಡ್ಬಿಟ್ಟು ನನಗೆ ಆ ಮೂಡೆ ಹೊಟ್ಟೋಯ್ತು. ಬೇಡ ಕಣಪ್ಪ, ಈ ಥರ ಉಗಿಸ್ಕೊಳಕ್ಕೆ ಯಾಕಿತ್ತು, ಊದೊಟ್ಟಕ್ಕೆ ಬರಬೇಕು. ಮನೇಲೇ ಉಗಿಸ್ಕೊಳ್ರೆ. ರೊಮ್ಯಾಂಟಿಕ್ ಸೀನ್ಗಳಿಗೆ ಮಾತ್ರ ಬನ್ನಿ ಇಲ್ಲಿ. ಇದು ಬರೀ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಇದು ಮಕ್ಕಳು, ಮರಿ, ವಯಸ್ಕರು, ಎಲ್ಲರಿಗೂ ಚೆನ್ನಾಗಿದೆ ಜಾಗ. ನನಗೆ ಎಲ್ಲೋದ್ರೂ ಕಾಣ್ತಾವಲ್ಲ, ಸೂರ್ಯಕಾಂತಿ ಥರನೇ ಐತೆ. ಅದ್ರದ್ದು ಏನಾದ್ರು ಡೂಪ್ಲಿಕೇಟ್ ಮಾಡಿಬಿಟ್ಟವ್ರ? ಇದು ನಮ್ಮ ಕಡೆ ಕೆರೆ ಒಳಗೆ ಬೆಳೆಯುತ್ತಲ್ಲ ಉಚ್ಚೆ ಸೊಪ್ಪು, ಅಂತ ಅದರಲ್ಲೇ ಆನೆ ಕಟ್ಬಿಟ್ಟವ್ರೆ. ನಮ್ಮ ಸುತ್ತಮುತ್ತ ಬರೀ ಹೂಗಳೇ ಇದ್ದರೆ ಯಾವ ಥರ ಇರುತ್ತೆ ನಮ್ಮ ಜೀವನ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದೇನು ಯಾವುದು ಆರ್ಟಿಫಿಷಿಯಲ್ ಅಲ್ಲ. ಇಲ್ಲಿರೋ ಹೂಗಳೆಲ್ಲ ರಿಯಲ್ ಹೂಗಳೇ. ಪ್ರತಿದಿನ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸ್ತಾರ ಅಂತ ನಿಜವಾದಂಥ ಹೂಗಳು. ಎಮಿರೈಟ್ಸ್ ಏರೋಪ್ಲೇನ್ ಹೂತೋಟ ಇದು. ಚಾಲೆಂಜ್ಗೆ ಚಾಲೆಂಜು, ಸೂರ್ಯನಿಗೆ ಟಾರ್ಚು, ದೇವರ ಸೃಷ್ಟಿಗೆ ಚಾಲೆಂಜ್ ಹೊಡೆದು ನಿಂತು ದೇವ್ರಿಗೆ ನಾಚಿಕೆ ಆಗೋಷ್ಟು ಸುಂದರವಾದಂಥ ಒಂದು ಇಂದ್ರಲೋಕ ಸೃಷ್ಟಿ ಮಾಡಿಬಿಟ್ಟಾರಲ್ಲ ಮರುಭೂಮಿಲಿ. ಏನೂ ಆಗದೆ ಇರೋವಂಥ ಜಾಗದಲ್ಲಿ ಎಲ್ಲನೂ ಮಾಡಿಬಿಟ್ಟವ್ರೆ. ಮತ್ತು ನಮ್ಮ ಹತ್ರ ಅಷ್ಟೆಲ್ಲ ಇದ್ರೆ ನಾವು ಏನು ಮಾಡೋಕ್ಕಾಗಲ್ವಾ? ಆಗುತ್ತೆ, ಯಾಕಾಗಲ್ಲ? ಅದಕ್ಕೆ ಬೇಕಾದಂಥ ಇಚ್ಛೆ ಬೇಕು, ಆತ್ಮಸ್ಥೈರ್ಯ ಬೇಕು, ದೇಶ ಪ್ರೇಮನೂ ಬೇಕು. ನಡೀರಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನಮ್ಮ ಜೊತೆ ಫಕ್ರುದ್ದೀನ್ ಅವರು ಇರಲಿಲ್ಲ ಅಂದಿದ್ದರೆ ಇವೆಲ್ಲನೂ ತೋರ್ಸೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಏನು ದುಬೈಲಿ ಮೂಲೆಯಲ್ಲೆಲ್ಲ ಯಾವ ಥರ ಇತ್ತು ಲೈಫು ಪ್ರತಿಯೊಂದನ್ನು ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಕ್ರುದ್ದೀನ್. ನಮಗೆ ಯಾರು ದುಬೈಗೆ ಬಂದರೆ ಫಕ್ರುದ್ದೀನ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇಡೀ ದುಬೈ ಮೂಲೆನೇ ಹುಡುಕಿ ತೋರಿಸ್ತಾರೆ. ಈ ಏರಿಯಾ ನೇಮು ಅಲ್ಸೀಫು.
ಅದು ಓಲ್ಡ್ ಇವರ ಸೆಕೆಂಡ್ ಜನರೇಷನ್ ಹೆಂಗೆ ಬದುಕಿರೋದು, ಹೆಂಗೆ ಮನೆಗಳು ಹಂಗೆ ಮಾಡಿರೋದು. ಈಗ ಅದು ಜಸ್ಟ್ ಇದು ಮಾಡಿದೆ, ಇಟ್ಸ್ ಲೈಕ್ ಶಾಪಿಂಗ್ ತರ ಮಾಡಿದೆ. ತುಂಬಾ ಟೂರಿಸ್ಟ್ ಬರ್ತಾರೆ. ಇದು ಬರ್ದುಬೈಯಲ್ಲಿದೆ, ಅಲ್ಸೀಫ್ ಏರಿಯಾ. ದುಬೈಲು ಬೆಕ್ಕಳಿದ್ದಾವೆ. ಓಹೋ ಕ್ಯಾಮ್ರಾನ ತಿನ್ನಕ್ಕೆ ಬರ್ತೈತಲ್ಲ. ಫಸ್ಟು ಆ್ಯಕ್ಚುಲಿ ಇದೊಂದು ಹಳ್ಳಿ ಅಂತೆ, ವಿಲೇಜು, ಯಾವುದೋ ಫಿಶರ್ ವಿಲೇಜ್ ಅಂತ ಕರಿತಿದ್ರು ಇದನ್ನು. ಮೀನಿಡಿಯಾ ಅಂತ ಒಂದು ಹಳ್ಳಿ. ಇಲ್ಲಿ 700ರಿಂದ 800 ಜನ ಟ್ರೈಬ್ಸು ಫಸ್ಟು ಸ್ಟಾರ್ಟ್ ಆಗಿದ್ದು ಇಲ್ಲಿ. ಏನೋ ದುಬೈಲಿ ಇದ್ದಿದ್ದು ರೆಕಗ್ನೈಸ್ ಮಾಡಿದ್ದು ಅದನ್ನು ಟ್ರೈಬ್ಸ್ ಅಂತ ಕರಿತಿದ್ರು. ಅದಾದಮೇಲೆ ಅವರೆಲ್ಲ ಒಂದು ಸೆಕೆಂಡ್ ಜನ್ರೇಷನ್ ಬಂದಿದ್ದು ಈ ಥರ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಲ್ಲ, ಇವ್ರು ಸೆಕೆಂಡ್ ಜನರೇಷನ್. ಹೋಟೆಲ್ ಇದೆ, ಹೋಟೆಲ್ ಹಿಲ್ಟನ್ ಹೋಟೆಲ್ ಇದೆ, ಈ ತರ ಟ್ರೆಡಿಷನಲ್ ಹೋಟೆಲ್ ಮಾಡಿದೆ. ಓಹೋ ಓಹೋ ಮೊನ್ನೆ ಹೋಟ್ಲಲ್ಲಿ ಇದ್ರಲ್ಲಿ ಊಟ ಮಾಡಿದ್ವಲ್ಲ ನಾವು, ಇಲ್ಲೇ ಅಲ್ವಾ ಬೋಟಿಂಗ್ ಮಾಡಿದ್ವಲ್ಲ? ಬೋಟಿಂಗ್ ಮಾಡಿದ್ವಿ. ಹಾಂ, ಈಗ ಇದನ್ನೆಲ್ಲ ಹೋಟ್ಲ್ ಮಾಡಿಬಿಟ್ಟಿದಾರಾ? ಇಲ್ಲ, ಎಲ್ಲ ಹೋಟೆಲ್ ಇಲ್ಲ. 2-3 ಬಿಲ್ಡಿಂಗ್ ಟ್ರೆಡಿಷನಲ್ ಈ ತರ ಹೋಟೆಲ್ ಮಾಡಿಬಿಟ್ಟಿದೆ. ನಮ್ಮ ಹಳೆಯ ಕಾಲದಲ್ಲಿ ಹೆಂಗೆ ಇವರು ಸ್ಟೇ ಮಾಡ್ತಾ ಇತ್ತು ಹಂಗೆ ಮಾಡಿರೋದು, ಅದೇ ಟೇಸ್ಟ್ ಅಲ್ಲಿ ಮಾಡಿರೋದು. ನೋಡಿ, ಇದು ನಮ್ಮ ಅಲ್ಲಿಂದ ಇಲ್ಲಿ ಬಂದಿದೆ, ಅದೇ ದೇರಾ ದುಬೈ, ಇದು ಬರ್ದುಬೈ. ಇದು ಒಳಗಡೆ ಒಂದು ಕ್ರೀಕ್, ದುಬೈ ಕ್ರೀಕ್ ಅಂತ ಹೇಳ್ತದೆ. ಇದು ಆರ್ಟಿಫಿಷಿಯಲ್ ಕೆನಾಲ್, ಇದು ಹೌದಾ? ಸೀ ವಾಟರ್. ಇದು ಇದನ್ನು ಬರೋ ಥರ ಮನುಷ್ಯರೇ ಮಾಡಿರೋದು ಇಲ್ಲಿ. ಅದಾದ ಚಿಕ್ಕ ಬೋಟ್ ನೋಡಿದ್ಯಲ್ಲ, ಇಲ್ಲಿಂದ ಅಲ್ಲಿಗೆ 1 dirhams, ಅಲ್ಲಿಂದ ಅಲ್ಲಿಗೆ 1 dirhams. ಹೌದಾ? ಈಗ ಇಲ್ಲಿ ಬರ್ದುಬೈಂದು ದೇರಾ ದುಬೈ ಕ್ರಾಸ್ ಮಾಡ್ಬೋದು. ಇದು ಅರಬಿಕ್ ಸ್ಟೈಲ್ ಬಿಲ್ಡಿಂಗ್ ಅಂತಾನು ಹೇಳ್ಬೋದಾ? ಕಟ್ಟಡ ಅರಬಿಕ್ ಸ್ಟೈಲ್ ಎಂದು ಹೇಳ್ಬಾರ್ದು, ಅರಬಿಕ್ ಸ್ಟೈಲ್ ಹಳೆ ಕಾಲದಲ್ಲಿ ಈ ಕಾಲದಲ್ಲಿ ಮಾಡೋದಿಲ್ಲ ಇದು. ಓಹೋ, ನೋಡಿ, ಇದು ಹೋಟೆಲ್. ಇದು ಹೋಟೆಲ್ಲಾ? ಐರನ್ ಬಾಕ್ಸು ನಮ್ಮ ಹತ್ರನೂ ಇದ್ವಲ್ಲ ಇವೆಲ್ಲ ತಕ್ಕಡಿ. ಇವರು ಇದೇ ಥರ ಉಪಯೋಗಿಸ್ತಿದ್ರಾ? ನಮ್ಮದು ಇಂಡಿಯಾದಲ್ಲಿ ಇದೇ ಥರ ಇತ್ತು. ನಮ್ಮದು ಅವ್ರದ್ದು ಕಲ್ಚರ್ ಒಂದೇ ಥರ ಇದೆ. ಹಂಗಾದ್ರೆ ನಾವೆಲ್ಲ ಫ್ರೆಂಡ್ಸು. ಆಲ್ಮೋಸ್ಟ್ ಎಲ್ಲ ಲ್ಯಾಂಪ್ ಗಿಂಪ್ ಎಲ್ಲ ಒಂದೇ ಥರ ಯೂಸ್ ಮಾಡ್ತಾಯಿದ್ವಿ. ನೋಡಿಲಿ, ಹೋಟೆಲ್ ಕೀನ, ರೂಮ್ ಕೀಸ್ನು ಹಂಗೆ ಕೊಡ್ತಾವ್ರೆ, ಆ ಫೀಲ್ ಬರಲಿ ಅಂತ. ಹಳೆ ಕಾಲದ್ದು ನಾವು ಹಿಂದಕ್ಕೆ ಹೋಗ್ಬೋದು ನೋಡಿ, ಎಷ್ಟೋ 100 ವರ್ಷಗಳ ಹಿಂದೆ ಹೋಗ್ಬೋದು ನಾವು ಈ ಹೋಟ್ಲಲ್ಲೆಲ್ಲ ಉಳಿದ್ರೆ. ಲಿಫ್ಟ್ ಒಂದು ಎಕ್ಸ್ಟ್ರಾ ಇದೆ, ಅವ್ರ ಕಾಲದಲ್ಲಿ ಲಿಫ್ಟ್ ಇರಲಿಲ್ಲ, ಮೆಟ್ಲತ್ತಿದ್ರೇನು. ನಮಗೆ ಇಂಡಿಯಾದಲ್ಲೂ ಅಷ್ಟೇ ನಮ್ಮ ಹಳೇ ಟ್ರೆಡಿಷನಲ್ ತೊಟ್ಟಿ ಮನೆ, ಹಳ್ಳಿ ಮನೆ, ಈ ಥರ ಮನೆಗಳನ್ನೆಲ್ಲ ರೆಸಾರ್ಟು, ಹೋಟೆಲು, ಬೆತ್ತದ ಮನೆ ಇವೆಲ್ಲ ಮಾಡ್ಕೊಂಡಿದ್ದಾರೆ. ಹಂಗೆ ಇಲ್ಲೂ ಅಷ್ಟು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಕಾಣುತ್ತಲ್ಲ, ಇಲ್ಲೊಂದು ಇದು ಗಾಳಿ ಬರೋಕ್ಕಲ್ವಾ? ಗಾಳಿ. ಹಳೆ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಈ ಊರಲ್ಲಿ. ಒಬ್ಬ ಗಾಳಿ ಬಂದ್ಬಿಟ್ಟು ಕೆಳಗಡೆ ಬರುತ್ತೆ. ಓಹೋ, ಅದರೊಳಗೆ ಗಾಳಿ ಹೋಗ್ಬಿಟ್ಟು ಅದರಿಂದ ಸೀದಾ ಬಿಲ್ಡಿಂಗ್ ಒಳಗೆ ಇದು ಹೋಗ್ತಿತ್ತಂತೆ, ರೂಮಿಗೆ ಬರುತ್ತೆ. ರೂಮಿಗೆ ಬರುತ್ತಂತೆ, ಫ್ಯಾನ್ ಥರ ಒಂಥರ. ಅದು ಬೇರೆ ವೆಂಟಿಲೇಷನ್ಗೆ. ದುಬೈಗೆ ಬಂದರೆ ಇದೊಂದು ಜಾಗನ ಮಿಸ್ ಮಾಡಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗಿದ್ದಿದ್ದ ಪ್ಯಾಕೇಜಲ್ಲಿ ಇದೆಲ್ಲ ಇರಲಿಲ್ಲ. ಬಟ್ ನನಗೆ ಫಕ್ರುದ್ದೀನ್ ಕಡೆಯಿಂದ ನನಗೆ ಇವೆಲ್ಲ ಸ್ಪೆಷಲ್ಲಾಗಿ ನಾನು ಕರ್ಕೊಂಬಂದು ಅವರೇ ಸ್ವಂತ ಇಂಟ್ರೆಸ್ಟಿಂದ ನನಗೆ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ದುಬೈನ. ಬಂಧುಗಳೇ, ಇನ್ನೇನು ಬೇಸಿಗೆ ರಜೆ ಬಂತು. ನಾನು ಹೆಂಗೆ ದುಬೈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನೋ ಅದೇ ರೀತಿ ನೀವು ಕೂಡ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಈ ಸಮಯದಲ್ಲಿ ಏನಾದ್ರು ನೀವು ಟಿಕೆಟ್ ಬುಕ್ ಮಾಡೋಕ್ಕೆ ಅಂತ ಹೋದ್ರಿ ಅಂದರೆ ಅಲ್ಲಿ ಇಲ್ಲಿ ನೀವು ಖುದ್ದಾಗಿ ಏನಾದರೂ ಟಿಕೆಟ್ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಬರೆ ಬಿದ್ದು ಬಿಡುತ್ತೆ, ಜೋಬಿಗೂ ಕತ್ರಿ ಬೀಳುತ್ತೆ. ಇಂಥ ಟೈಮಲ್ಲಿ ನಿಮಗೆ ಒಂದು ಬೆಸ್ಟ್ ಟ್ರಾವೆಲ್ ಕಂಪ್ನಿ ಕನೆಕ್ಷನ್ ಇತ್ತು ಅಂದರೆ ನಿಮಗೆ ಸಖತ್ತು ದುಡ್ಡು ಸೇವ್ ಆಗುತ್ತೆ. ಹಾಗಾಗಿ ನಿಮಗೆ ನಾನು ಒಂದು ಒಳ್ಳೆ ಕಂಪ್ನಿನ ರೆಫರ್ ಮಾಡ್ತೀನಿ. ಅದು ಯಾವುದು ಅಂದರೆ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರ GT ಹಾಲಿಡೇಸ್. ಇದು ಸೌತ್ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ. ಇಲ್ಲಿ ಸರಿಸುಮಾರು 350ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ಇವರು ಬರೀ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್, ದೇಶದ ಎಲ್ಲ ಮೂಲೆಗಳಲ್ಲೂ ಒಳ್ಳೊಳ್ಳೆ ಪ್ಯಾಕೇಜ್ಗಳನ್ನ ಬುಕ್ ಮಾಡಿಕೊಡ್ತಾರೆ. ನಾನು ಕೂಡ ಅದೇ ಪ್ಯಾಕೇಜ್ನಲ್ಲಿ ಇಲ್ಲಿಗೆ ಬಂದಿರೋದು. ನೀವು ಏನಾದರೂ ಈ ಥರ ಟ್ರಾವೆಲ್ ಮಾಡಬೇಕು ಅಂದರೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ನಂಬರು, ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಇರುತ್ತೆ. ನೀವು ಇವ್ರ ಹತ್ರ ಬುಕ್ ಮಾಡಲೇಬೇಕು ಅಂತ ಏನು ಫೋರ್ಸ್ ಮಾಡ್ತಾ ಇಲ್ಲ. ಹೋಗಿ ಅಟ್ಲೀಸ್ಟ್ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವರಷ್ಟ ಹತ್ರ ಎಷ್ಟು ಬೆಸ್ಟ್ ಪ್ರೈಸ್ ಸಿಗ್ತಾಯಿದೆ, ಅದು ಎಷ್ಟು ಕಡಿಮೆಲಿ ಎಷ್ಟು ಕ್ವಾಲಿಟಿ ಟ್ರಿಪ್ನ ನಿಮಗೆ ಪ್ಲ್ಯಾನ್ ಮಾಡಿಕೊಡ್ತಾರೆ ಅಂತ. ಈಗಾಗಲೇ ನಿಮಗೆ ಭಾಳಷ್ಟು ಸರಿ ಹೇಳಿದ್ದೀನಿ, ದುಬೈ ಅನ್ನತಕ್ಕಂಥದ್ದು ಇಡೀ ಪ್ರಪಂಚದ ಮೂಲೆಯಿಂದನೂ ಬಂದು ಇಲ್ಲಿ ಜನ ನೆಲೆಸ್ತಾರೆ. ಆದರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಕೊಂಡು ಪ್ರತಿಯೊಬ್ಬರಿಗೂ ಗೌರವದಲ್ಲಿ ಕಾಣ್ತಾ ಇಂಥ ದೇಶವನ್ನು ಕಟ್ಟಿರತಕ್ಕಂಥದ್ದು. ಇಲ್ಲಿ ಸುಮಾರು 84% ಫಾರಿನರ್ಸೇ ಇದ್ದಾರೆ, ಇನ್ನು ಉಳಿದಿರೋ 16% ಲೋಕಲೈಟ್ಸ್ ಇದ್ದಾರೆ. ಈ ದೇಶ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗೋಕ್ಕೆ ಕಾರಣ ಇಲ್ಲಿಗೆ ಇದು ಕೊಡ್ತಕ್ಕಂಥ ಗೌರವ. ಎಲ್ಲ ದೇಶದಕ್ಕೂ ಯಾವುದೇ ಜಾತಿ ಅದು ಇದರಿಂದ ಅಳಿಯೋಂಗಿಲ್ಲ, ಯಾರಿಗೂ ಒಂದು ತಂದಿಕ್ಕಿ ತಮಾಷೆ ಮಾಡೋಂಗಿಲ್ಲ. ಇದರಿಂದನೇ ದುಬೈ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಈಗ ಯಾರೇ ಆಗಲಿ ಎಲ್ಲರ ಕಲ್ಚರ್ನು ರೆಸ್ಪೆಕ್ಟ್ ಮಾಡಿ ಅವ್ರ ಕಲ್ಚರ್ ಉಡುಪುಗಳನ್ನ ತಗೊಬೇಕು, ಆಚಾರ ವಿಚಾರಗಳನ್ನ ಪಾಲನೆ ಮಾಡಬೇಕು ಅಂತ ಅಂದರೆ ಅವ್ರು ಇಲ್ಲಿಗೆ ಬರಬೇಕು. ದ ಗ್ಲೋಬಲ್
ವಿಲೇಜ್. ಪ್ರತಿಯೊಂದು ದೇಶದ ಮಾನ್ಯುಮೆಂಟ್ ಏನಿದೆ ಆ ಮಾನ್ಯುಮೆಂಟ್ನೆಲ್ಲ ಎಂಟ್ರೆನ್ಸಲ್ಲೇ ತೋರಿಸ್ಬಿಟ್ರು ಸ್ಟಾರ್ಟಿಂಗಲ್ಲಿ. ಇದ್ಯಾವುದು ಅಮೇರಿಕಾದ ಇದು ಹಾರ್ಡ್ವೇರ್ ಮಿಷಿಂಗ್ ಮೈನಿಂಗ್ ಸಪ್ಲೈಸ್ ಕೌಬಾಯ್ ಸ್ಟೈಲು. ನೋಡೋಣ ಏನೋ ಸಿಕ್ಕಾಪಟ್ಟೆ ಕೌಬಾಯ್ ಸ್ಟೈಲ್ ಇರೋಂಗೆ ಏನಿಟ್ಟವ್ರೆ ಅಮೇರಿಕಾದೊಳಗೆ. ಮನುಷ್ಯಂಗೆ ಇವೆಲ್ಲ ಚುಚ್ಚಿಸ್ಕೊಂಡು ಹಿಂಗೆ ಬರ್ಸ್ಕೊಂಡ್ರೆ ನೋವು ಆಗಲ್ವಾ? ಅಯ್ಯೋ ಮನುಷ್ಯಂದು ಒಂದೊಂದೆಲ್ಲ ಮನುಷ್ಯಂಗೆ ಅದು ಭಗವಂತ ನೋವು ಅನ್ನೋದು ಕೊಡಲಿಲ್ಲ ಅಂದಿದ್ರೆ ಇನ್ನೂ ಏನೇನು ಮಾಡ್ಕೊತಿದ್ದು ನಾವು ದೇಹಕ್ಕೆ. ಆ ನೋವು ಅಂತ ಕೊಟ್ಟಿದ್ರು ಕಿವಿನ ತೂತ ಮಾಡಿಸ್ಕೊಂಡು ಇಲ್ಲಿ ರಿಂಗ್ ಹಾಕತ್ತಾರೆ, ಮೂಗು ಕೊರ್ಸ್ಕೊತಾರೆ, ಇಲ್ಲಿ ಸೂಜಿ ಚುಚ್ಚಿಸ್ಕೊತಾರೆ. ಕ್ರೇಜಿನೆಸ್ ಅಂತಾರಲ್ಲ ಇದನ್ನೇ. ಆ ನೋವೇ ಇಲ್ಲ ಅಂದಿದ್ರೆ ಕತ್ತರಿಸ್ಕೊಳ್ಳೋರೇನೋ. 1947 ನಮ್ಮ ದೇಶದ್ದೇ ಒಂದು ಭಾಗ ಆಗಿದ್ದಂಥ ನಮ್ಮ ನೇಬರು ಪಾಕಿಸ್ತಾನ್, ಅವ್ರದ್ದು ಹೆಂಗಿದೆ ನೋಡ್ಕೊಬರೋಣ ಗ್ಲೋಬಲ್ ವಿಲೇಜು. ದುಬೈಗೆ ಬಂದು ದುಬೈದೇ ಗ್ಲೋಬಲ್ ವಿಲೇಜ್ ನೋಡೋಣ. ಯಮೀನ್ ಕಾಫಿ ಸಿಪ್ಪೆ ಸಮೇತ ಮಾರ್ತಾರಲ್ಲ ಇಲ್ಲಿ. ನಮ್ಮ ಕಡೆ ಎಲ್ಲ ಪಲ್ಪರ್ ಮಾಡ್ಬಿಟ್ಟು ಬಿಸಾಕ್ತಾ ಇದ್ದೀವಿ ಕಾಫಿ ಬೀಜನ. ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುನೂ ಡೂಪ್ಲಿಕೇಟ್ ಮಾಡೋ ಈ ಚೈನಾ ಗ್ಲೋಬಲ್ ವಿಲೇಜ್ ಹೆಂಗಿರ್ಬೋದು ನೋಡೋಣ. ನಮ್ಮ ಇಂಡಿಯಾದಲ್ಲಿ ಏನು ಸಿಗುತ್ತೆ ಅದೇ ಸಿಗುತ್ತೆ ಇಲ್ಲಿ. ನಮ್ಮ ಮನೆಯವರು ತರಿಸ್ಕೊಂಡವ್ರಿ ಬಾಟ್ಲುಗಳ ಚೈನಾ ಬಾಟ್ಲುಗಳು ಅನ್ಸುತ್ತಿವೆಲ್ಲ. ಅಲ್ಲಿಗೆ ಸಿಮಿಲರ್ ಅನ್ನಿಸ್ತಾ ಇದೆ ಅಂತಂದರೆ ಇಂಡಿಯಾದಲ್ಲೂ ಅಂದರೆ ಈಗಿನ ಇದಕ್ಕೆ ಇಂಡಿಯಾದು ಹಳೇ ಟ್ರೆಡಿಷನ್ ಒಂದು ಬೇರೆ, ಈಗಿರೋದು ಬೇರೆ. ಈಗೆಲ್ಲ ಇಂಪೋರ್ಟ್ ಆಗ್ತಾಯಿದೆ. ಹಿಂದೆ ಆ ಥರ ಇರಲಿಲ್ಲ. ಹಿಂದೆ ಏನಿತ್ತು ಅನ್ನೋದನ್ನು ನೋಡಬೇಕು ಅಂದರೆ ಇಂಡಿಯಾದ ಗ್ಲೋಬಲ್ ವಿಲೇಜ್ಗೆ ಹೋಗಬೇಕು. ಲಾಸ್ಟ್ ಆ್ಯಂಡ್ ಫೈನಲ್ ಇಂಡಿಯಾ ಗ್ಲೋಬಲ್ ವಿಲೇಜ್ಗೆ ಹೋಗೋಣ ಬನ್ನಿ. ಅತಿ ದೊಡ್ಡ ಗ್ಲೋಬಲ್ ವಿಲೇಜ್ ಇಂಡಿಯಾದು ಇಲ್ಲಿ ಕಟ್ಬಿಟ್ಟಿದ್ದಾರೆ. ಅಯ್ಯೋ ಇದರಲ್ಲೂ ಈ ಪೂರ್ತಿ ಏರಿಯಾ ಎಲ್ಲ ಏನಿದೆ ಕಂಪ್ಲೀಟು ಸ್ನ್ಯಾಕ್ಸ್ದು ಇಂಡಿಯಾದು ಕಂಪ್ಲೀಟ್ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಊಟ ತಿಂಡಿ ಏನು ಬೇಕು ಪ್ರತಿಯೊಂದು ಸಿಗುತ್ತೆ ಈ ಜಾಗದಲ್ಲಿ. ಮೇಯ್ನ್ ಎಂಟ್ರೆನ್ಸ್ ಅದು, ಅಲ್ಲಿಂದ ಎಂಟ್ರಿ ಆಗೋಣ. ವೆಲ್ಕಮ್ ಟು ಇಂಡಿಯನ್ ಗ್ಲೋಬಲ್ ವಿಲೇಜ್.
ಅಯ್ಯೋ ಇಲ್ಲಿರೋ ಕಂಟ್ರಿಗಳದೆಲ್ಲಾನು ಮುಗಿಸ್ತೀನಿ ಅಂತ ಹೋದ್ರೆ ನನಗೆ ಇನ್ನೊಂದು ವಾರ ಆದರೂ ಸಾಲಲ್ಲ, ನನ್ನ ವೀಸಾನೇ ಮುಗಿದೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಫ್ರ್ಯಾಂಕ್ ಸಜೆಷನ್ಗಳನ್ನ ನನಗೆ ಹೇಳಿ. ಓಕೆ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.